press the bell icon on the YouTube app and never miss another update. Hello students, let's continue our discussion in fractions. In previous class we discussed about equivalent fraction and its simplest form, right? Equivalent fraction means you have to multiply the fraction with the same number in numerator and denominator. Numerator and denominator ಅಲ್ಲಿ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ನೆಕ್ಸ್ಟ್ ನಂಬರ್ ಏನು ಸಿಗುತ್ತೋ ಅದನ್ನ ನಾವೇನು ಹೇಳ್ತೀವಿ, ಈಕ್ವಿವೆಲೆಂಟ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಯಾವುದಾದ್ರೂ ಒಂದು ಫ್ರ್ಯಾಕ್ಷನಿಗೆ ಸೇಮ್ ಕಾಮನ್ ಫ್ಯಾಕ್ಟರ್ಸ್ ಇಲ್ಲ, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಕಾಮನ್ ಫ್ಯಾಕ್ಟರ್ ಇಲ್ಲ ಅನ್ನೋ ಥರ ಮಾಡೋದಕ್ಕೆ ನಾವೇನು ಹೇಳ್ತೀವಿ, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳ್ತೀವಿ. ಸಿಂಪ್ಲೆಸ್ಟ್ ಫಾರ್ಮ್ನ ಹೇಗೆ ಫಾರ್ಮ್ ಮಾಡೋದಂದರೆ ಸೇಮ್ ನಂಬರಿಂದ ಡಿವೈಡ್ ಮಾಡಬೇಕು. ಸೇಮ್ ನಂಬರ್ ವಿತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಸೇಮ್ ನಂಬರಿಂದ ಡಿವೈಡ್ ಮಾಡಿದ್ರೆ ನಮಗೆ ಸಿಂಪ್ಲೆಸ್ಟ್ ಫಾರ್ಮ್ ಸಿಗುತ್ತೆ. ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಸಿಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ let us discuss exercise 7.3 in fractions. Exercise 7.3. First question. Write the fractions. Are all these fractions equivalent? So ಏನು ಕೇಳ್ತಿದ್ದಾರೆ ಅಂದರೆ ರೈಟ್ ದ ಫ್ರ್ಯಾಕ್ಷನ್ಸ್. ನಿಮಗೆ ಆಲ್ರೆಡಿ ಡಯಾಗ್ರಾಮ್ನ ನೋಡಿ ಫ್ರ್ಯಾಕ್ಷನ್ಸ್ನ ಬರೆಯೋಕ್ಕೆ ಬರುತ್ತೆ. ಆ್ಯಂಡ್ ವಾಟ್ ದೇ ಆರ್ ಆಸ್ಕಿಂಗ್, ಆರ್ ದೀಸ್ ಫ್ರ್ಯಾಕ್ಷನ್ಸ್ ಈಕ್ವಲೆಂಟ್ ಅಂದರೆ ಆ ಎ ಕ್ವೆಶನಲ್ಲಿ ಇರೋ ಎಲ್ಲ ಫ್ರ್ಯಾಕ್ಷನ್ಸು ಈಕ್ವಲೆಂಟಾ ಅಂತ ಕೇಳ್ತಿದ್ದಾರೆ. ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೇಗೆ ಅಂತ ಗೊತ್ತಿದೆ ನಿಮಗೆ. ಸೊ ಲೆಟ್ ಅಸ್ ರೈಟ್ ದ ಫ್ರ್ಯಾಕ್ಷನ್ಸ್ ಫಸ್ಟ್. ಆಫ್ಟರ್ ದಟ್ ಲೆಟ್ ಅಸ್ ಚೆಕ್ ಫಾರ್ ಈಕ್ವಲೆಂಟ್ ಫ್ರ್ಯಾಕ್ಷನ್. ಸೊ ಎ ಕ್ವೆಶನ್, next ಇಲ್ಲಿ 8 parts ಡಿವೈಡ್ ಮಾಡಿ. So this is the given question. So first let us write the fraction. Here total parts 2 ಇದೆ, shaded part 1 ಇದೆ. So 1/2. Here total parts 1 2 3 4. So denominator ಅಲ್ಲಿ 4 ಬರಿತೀವಿ. Shaded parts 1 and 2. 2/4. Here total parts ಎಷ್ಟಿದೆ ಕೌಂಟ್ ಮಾಡಿರಿ. 1 2 3 4 5 6. total parts 6. shaded part 1 2 3. so shaded part 3 ಇದೆ. 3/6. next 1 2 3 4 5 6 7 8. total partsನ ಡಿನಾಮಿನೇಟರ್ ಅಲ್ಲಿ ಬರಿತೀವಿ. 8 ಇದೆ. shaded part 1 2 3 4. shaded parts ಎಷ್ಟಿದೆ 4. so 4/8, 3/6, 2/4 and 1/2. so write the fractions ಅಂತ ಹೇಳಿದ್ರೆ ಫ್ರ್ಯಾಕ್ಷನ್ ಬರ್ತೀವಿ. ಆರ್ ದೀಸ್ ಫ್ರ್ಯಾಕ್ಷನ್ಸ್ ಆರ್ ಈಕ್ವಲೆಂಟ್ ಅಂತ ಕೇಳಿ. ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂದರೆ ಮೀನಿಂಗ್ ಏನು, ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಆಗ ನೆಕ್ಸ್ಟ್ ಬರುವಂಥ ಫ್ರ್ಯಾಕ್ಷನ್ಸ್ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸಿ 1/2ಗೆ 2 ಇಂದ ಮಲ್ಟಿಪ್ಲೈ ಮಾಡಿರಿ. 1 2s 2 and 2 2s 4. ಸೊ ಬರ್ತಾ ಇದೆ ಅಲ್ವಾ 1/2ನ ಈಕ್ವಲೆಂಟ್ ಫ್ರ್ಯಾಕ್ಷನ್ 2/4 ಆಗ್ತಾ ಇದೆ. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದರೆ. ನೆಕ್ಸ್ಟ್ 3/6ಗೆ ಚೆಕ್ ಮಾಡೋಣ. ಸೊ 1ಗೆ 3 ಮಲ್ಟಿಪ್ಲೈ ಮಾಡಿದ್ರೆ 3 ಬರುತ್ತೆ ಅಲ್ವಾ. ಸೊ ಎರಡೂ ಕಡೆಯೂ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ 3 ಇಂದ ಮಲ್ಟಿಪ್ಲೈ ಮಾಡಿರಿ.
1 3s are 3 and 2 3s are 6. So 3 by 6 ಬರ್ತಿದೆ. 1 by 2 ನ ಈಕ್ವಲೆಂಟ್ ಫ್ರಾಕ್ಷನ್ 3 by 6. ನೆಕ್ಸ್ಟ್ 1 by 2 ಗೆ 4 ಇಂದ ಮಲ್ಟಿಪ್ಲೈ ಮಾಡೋಣ, ಯಾಕಂದರೆ ನ್ಯೂಮರೇಟರಲ್ಲಿ 4 ಇದೆ. 4 by 4. 1 4s are 4, 2 4s are 8. ಸೊ 1 by 2ಗೆ 4 ಇಂದ ಮಲ್ಟಿಪ್ಲೈ ಮಾಡಿದ್ರೆ 4 by 8 ಬರ್ತಿದೆ. 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3 by 6, 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 by 4. ಎಲ್ಲ ಕರೆಕ್ಟಾಗೇ ಬರ್ತಾ ಇದೆ. ಸೊ ಏನು ಹೇಳ್ಬೋದು ನಾವು, therefore hence all are equivalent fraction ಅಂತ ಹೇಳ್ಬೋದು. hence all are equivalent fraction. ಸೇಮ್ ಬರದೇ ಇದ್ದರೆ ನಾವು ನಾಟ್ ಆ್ಯನ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಹೇಳ್ತಿದ್ವಿ, ಬಟ್ ದೇ ಆರ್ ಈಕ್ವಲೆಂಟ್ ಫ್ರ್ಯಾಕ್ಷನ್. Next we have B. In B question, 4 ಬಾಕ್ಸ್ ಇದೆ. ಫಸ್ಟ್ 4 ಬಾಕ್ಸ್ನ ಬರ್ತೀನಿ. ಸೊ ಇನ್ ಫಸ್ಟ್ ಡಯಾಗ್ರಾಮಲ್ಲಿ ಎಷ್ಟು ಬಾಲ್ಸ್ ಇದೆ ನಮಗೆ, ಆರ್ ಸರ್ಕಲ್ಸ್, ಯು ಕ್ಯಾನ್ ಟೇಕ್ ಎನಿಥಿಂಗ್. 4 + 4 3 rows ಇದೆ, 12. ನೆಕ್ಸ್ಟ್ ವಿ ಹ್ಯಾವ್ ಶೇಡೆಡ್ ಎಷ್ಟಿದೆ, 1 row ಶೇಡ್ ಮಾಡಿದ್ದಾರೆ. ನೆಕ್ಸ್ಟ್ ವಿ ಹ್ಯಾವ್ 3. ಶೇಡೆಡ್ 1 row ಶೇಡ್ ಆಗಿದೆ. ನೆಕ್ಸ್ಟ್ ರ್ಯಾಂಡಮ್ 6 ಇದೆ. ಶೇಡೆಡ್ ಓನ್ಲಿ 2. ನೆಕ್ಸ್ಟ್ 3. Next we have 3 + 2 5 ಇದೆ. ಶೇಡೆಡ್ ಎಷ್ಟಿದೆ, ಓನ್ಲಿ 6. So these are the given figure. ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೆಯೋಕ್ಕೂ ಮುಂಚೆ ಫಸ್ಟು ಫ್ರ್ಯಾಕ್ಷನ್ಸ್ ಬರಿತಾ ಹೋಗೋಣ. ಟೋಟಲ್ ಬಾಲ್ಸ್ 12 ಇದೆ. ಶೇಡೆಡ್ 1 2 3 4, ಸೊ 4 by 12. ಇಲ್ಲಿ ಟೋಟಲ್ ಎಷ್ಟಿದೆ ನೋಡಿ, 9. ಟೋಟಲ್ ಯಾವಾಗಲೂ ಡಿನಾಮಿನೇಟರಲ್ಲಿ ಬರಿತೀವಿ, ಶೇಡೆಡ್ನ ನ್ಯೂಮರೇಟರಲ್ಲಿ ಬರಿತೀವಿ. 1 2 3, ಸೊ 3 by 9. ಹಿಯರ್ ಟೋಟಲ್ 6, ಶೇಡೆಡ್ 2, ಟೋಟಲ್ 3, ಶೇಡೆಡ್ 1. ಇಲ್ಲಿ ಎಷ್ಟಿದೆ, 15, ಟೋಟಲ್ ಶೇಡೆಡ್ 6. ಸೊ ಇದು ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೌದೋ ಇಲ್ಲೋ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ, ಫಸ್ಟು ಲೀಸ್ಟ್ ಕಡಿಮೆ ಸರ್ಕಲ್ಸ್ ಇರೋವಂಥ ನಂಬರ್ನ ತಗೊಳ್ರಿ. ದಿಸ್ ಇಸ್ 1 by 3. 1 by 3 ಇದೆ, ಅದನ್ನ ತಗೊಂಡು ಅದಕ್ಕೆ ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ನ ಬರೀತಾ ಹೋಗೋಣ. 1 by 3. ಈಗ ಇಲ್ಲಿ 2 ಇದೆನಾ ನ್ಯೂಮರೇಟರಲ್ಲಿ, ನ್ಯೂಮರೇಟರಲ್ಲಿ 2 ಇದೆ. 1ಗೆ 2 ಬರಬೇಕು ಅಂದರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡ್ತೀರಾ, 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ 2 ಅಲ್ಲೇ ಬರೆದ್ಬಿಡೋಣ ಬೆಟರ್. 1 by 3 ಲೀಸ್ಟ್ ಬಾಲ್ಸ್ ಇರೋದನ್ನ ತಗೊಳ್ತೀವಿ. 1 by 3ಗೆ 2 ಇಂದ ಮಲ್ಟಿಪ್ಲೈ ಮಾಡಿರಿ. 1 2s are 2 and 3 2s are 6.
2/6. ನೆಕ್ಸ್ಟ್ ಇದು 3 ಇದೆ ಅಲ್ವಾ, ನ್ಯೂಮರೇಟರಲ್ಲಿ 3 ಮಲ್ಟಿಪ್ಲೈ ಮಾಡೋಣ. 1/3ಗೆ 3ಇಂದ ಮಲ್ಟಿಪ್ಲೈ ಮಾಡೋಣ. 1 3s 3, 3 3s 9. ಸೊ ಇಲ್ಲೂ 3/9, ಇಲ್ಲೂ 3/9 ಮ್ಯಾಚ್ ಆಯಿತು. ಇಲ್ಲೂ 2/6, ಇಲ್ಲೂ 2/6 ಮ್ಯಾಚ್ ಆಯಿತು. ನೆಕ್ಸ್ಟ್ ಇಲ್ಲಿ 4/12 ಇದೆ. 4 ಬರಬೇಕು ಅಂದರೆ 4ಇಂದ ಮಲ್ಟಿಪ್ಲೈ ಮಾಡ್ತೀವಿ 1/3ನ. 1 4s 4, 3 4s 12. ಸೊ ಇದು ಕೂಡ 1/3 ಇದೆ, ಈಕ್ವಲೆಂಟ್ ಫ್ರ್ಯಾಕ್ಷನ್ ಇದೆ. ನೆಕ್ಸ್ಟ್ 6/15. 6 ಬರಬೇಕು ಅಂದರೆ 6ಇಂದ ಮಲ್ಟಿಪ್ಲೈ ಮಾಡಬೇಕು. 1/3ಗೆ 6ಇಂದ ಮಲ್ಟಿಪ್ಲೈ ಮಾಡಿ. 1 6 6 ಹೌದಲ್ವಾ. 1/3ಗೆ 6ಇಂದ ಮಲ್ಟಿಪ್ಲೈ ಮಾಡಬೇಕು. 1 6 6 ಆ್ಯಂಡ್ 3 6 18. ಇಲ್ಲಿ ಅಬ್ಸರ್ವ್ ಮಾಡಿರಿ, ನಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರ್ತಾ ಇಲ್ಲ. ಅಬ್ಸರ್ವ್ ಕೇರ್ಫುಲಿ. ಹಿಯರ್ ಐ ರಿಟರ್ನ್ ಫಾರ್ ದಿಸ್ ಡಯಾಗ್ರಾಮ್. ಐ ರಿಪೀಟ್ ಒನ್ಸ್ ಅಗೇನ್. ನ್ಯೂಮರೇಟರಲ್ಲಿ 6 ಇದೆ. ನ್ಯೂಮರೇಟರಲ್ಲಿ 6 ಇದೆ ಅಂದರೆ 1/3ಗೆ 6ಇಂದ ಮಲ್ಟಿಪ್ಲೈ ಮಾಡಬೇಕು. 6ಇಂದ ಮಲ್ಟಿಪ್ಲೈ ಮಾಡಿದ್ರೆ 1 6 6, ನ್ಯೂಮರೇಟರ್ಲಿನೂ 6 ಬರ್ತಿದೆ, ಬಟ್ ಡಿನಾಮಿನೇಟರಲ್ಲಿ 3 6 18 ಆಗ್ತದೆ. ಇಲ್ಲಿರೋದು 6/15, ಬಟ್ ನಮಗೆ ಬರ್ತಾ ಇರೋದು 6/18 ಬರ್ತಾ ಇದೆ. ಸೊ 6/18 ಈಸ್ ನಾಟ್ ಆ್ಯನ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಫ್ 1/3. 1/3 ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಗಲ್ಲ. ಸೊ ಏನು ಬರಿಬೋದು ಅಂದರೆ, ದೇರ್ಫೋರ್ ಆಲ್ ದೀಸ್ ಫ್ರ್ಯಾಕ್ಷನ್ಸ್ ಆರ್ ನಾಟ್ ಈಕ್ವಲೆಂಟ್. ಯಾವುದಾದ್ರೂ ಒಂದು ಫ್ರ್ಯಾಕ್ಷನ್ ಈಕ್ವಲೆಂಟ್ ಆಗಿಲ್ಲ ಅಂದ್ರೂ ನಾವು ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಹೇಳೋಕ್ಕಾಗಲ್ಲ. ಸೊ ದೇರ್ಫೋರ್ ಆಲ್ ಫ್ರ್ಯಾಕ್ಷನ್ಸ್ ಆರ್ ನಾಟ್ ಈಕ್ವಲೆಂಟ್. ಯಾಕೆ ನಾಟ್ ಈಕ್ವಲೆಂಟ್ ಅಂತ ಗೊತ್ತಾಯ್ತಾ? ಇಲ್ಲಿ ಬರೀ 5 ಬಾಲ್ಸ್ ಶೇಡ್ ಆಗಿದ್ದರೆ ಕರೆಕ್ಟಾಗಿ ಬರ್ತಾಯಿತ್ತು, ಬಟ್ 6 ಬಾಲ್ಸ್ ಶೇಡ್ ಆಗಿದೆ. ಸೊ ನಾಟ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಹೇಳಿ. This is a solution for first question. Let us take second question. Write the fractions and pair up the equivalent fractions from each row. Second question ಅಲ್ಲಿ ಏನು ಮಾಡಬೇಕು ಅಂದರೆ, ಐ ವಿಲ್ ಗಿವ್ ಫಾರ್ ದಿಸ್ ಕ್ವೆಶನ್ ಆ್ಯಸ್ ಹೋಮ್ ಅಸೈನ್ಮೆಂಟ್. ಅಸೈನ್ಮೆಂಟಿಗೆ ಕೊಡ್ತೀನಿ, ನೀವೇ ಮಾಡ್ಕೊಳ್ರಿ. ಐ ಜಸ್ಟ್ ಎಕ್ಸ್ಪ್ಲೇನ್ ಹೌ ಟು ಡೂ ದ್ಯಾಟ್. ರೈಟ್ ದ ಫ್ರ್ಯಾಕ್ಷನ್ಸ್. ಈ ಹೆಂಗೆ ಫ್ರ್ಯಾಕ್ಷನ್ಸ್ ಬರೀತಾ ಹೋದ್ವಿ ಅಲ್ವಾ, ಅದೇ ಥರನೇ ಫ್ರ್ಯಾಕ್ಷನ್ಸ್ ಬರೀತಾ ಹೋಗ್ರಿ. ಎ ಬಿ ಸಿ ಡಿ ಹೀಗೆ ಫ್ರ್ಯಾಕ್ಷನ್ ಬರೀರಿ. ಅದಾದಮೇಲೆ ಕೆಳಗಡೆ 1 2 3 4 5 ಅದಕ್ಕೂ ಕೂಡ ಈಕ್ವಲೆಂಟ್, ಅದಕ್ಕೂ ಫ್ರ್ಯಾಕ್ಷನ್ಸ್ನ ಬರೀತಾ ಹೋಗ್ರಿ. ನೀವು ಎರಡೂ ಕಡೆ ಫ್ರ್ಯಾಕ್ಷನ್ನ ಬರೆದ್ರೆ ನೀವು ಜಸ್ಟ್ ಪೇರ್ ಅಪ್, ಮ್ಯಾಚ್ ದ ಫಾಲೋಯಿಂಗ್ ಥರ ಮಾಡ್ತಾ ಹೋಗ್ತೀರ. ಸೊ ಐ ವಿಲ್ ಗಿವ್ ಒನ್ ಎಕ್ಸಾಂಪಲ್. ಸೊ ಡಯಾಗ್ರಾಮ್ಸ್ ಎಲ್ಲ ಬರೆಯೋದಕ್ಕೆ ತುಂಬ ಟೈಮ್ ಆಗುತ್ತೆ ಬೋರ್ಡ್ ಮೇಲೆ, ಅದಕ್ಕೆ ನಾನು ನಿಮಗೆ ಅಸೈನ್ಮೆಂಟಿಗೆ ಕೊಡ್ತಿದ್ದೀನಿ, ನೀವು ಮನೆಯಲ್ಲೇ ಸಾಲ್ವ್ ಮಾಡ್ಬೋದು. ಈಗ ಎ ಕ್ವೆಶನ್ನು 1/2 ಇದೆ, ಟೋಟಲ್ ಪಾರ್ಟ್ಸ್ 2 ಇದೆ, ಶೇಡೆಡ್ ಪಾರ್ಟ್ 1 ಇದೆ. ಅದೇ ಥರ ನೀವು ಫಸ್ಟ್ ಇದು ಹೇಗಾದರೆ ಇಲ್ಲಿ ನೆಕ್ಸ್ಟ್ 1 2 3 ಕೊಟ್ಟಿದ್ದಾರಲ್ಲ, ಅದರಲ್ಲಿ ಒಂದು ಪೇರ್ ಮಾಡಬೇಕು. ಅದರಲ್ಲಿ ಸೆಕೆಂಡ್ ಒನ್ನು ಟೋಟಲ್ ಪಾರ್ಟ್ಸ್ ಎಷ್ಟಿದೆ? 6 ಇದೆ, ಶೇಡೆಡ್ ಪಾರ್ಟ್ 4 ಇದೆ, ಸಾರಿ ಟೋಟಲ್ ಪಾರ್ಟ್ಸ್ 8 ಇದೆ. ಈಗ 4/8ನ ಸಾಲ್ವ್ ಮಾಡಬೇಕು. 4 1s 4, 4 2s 8. ಆಗ ನಮಗೇನಾಗುತ್ತೆ? 1/2 ಆಗುತ್ತೆ. ಫಸ್ಟು ಫ್ರ್ಯಾಕ್ಷನ್ಸ್ನ ಬರ್ಕೋಬೇಕು. ಫ್ರ್ಯಾಕ್ಷನ್ಸ್ನ ಬರ್ಕೊಂಡ್ಮೇಲೆ ಸಾಲ್ವ್ ಮಾಡ್ತೀವಿ. ಸಾಲ್ವ್ ಮಾಡಿದ್ಮೇಲೆ ಪೇರಪ್ ಮಾಡ್ತಾ ಹೋಗ್ರಿ. ಸೊ ಈ ಥರ ಎರಡೂ ಕೂಡ 1/2 ಬರುತ್ತೆ. ಎಗೆ ಮ್ಯಾಚ್ ಯಾವುದಾಗುತ್ತೆ? 2. ಈ ಥರ ನಿಧಾನಕ್ಕೆ ಬರೆದು ಸಿಂಪ್ಲಿಫೈ ಮಾಡಿ ಮ್ಯಾಚ್ ಮಾಡ್ತಾ ಹೋಗ್ರಿ. ಸೊ ಕೆಲವೊಂದು ಡೈರೆಕ್ಟಾಗಿ ಪೇರ್ ಆಗುತ್ತೆ, ನೀವು ಕೂತ್ಕೊಂಡು ನಿಧಾನಕ್ಕೆ ಟ್ರೈ ಮಾಡಿ. ಸೊ ಲೆಟ್ ಅಸ್ ಟೇಕ್ ಥರ್ಡ್ ಕ್ವೆಶನ್. ರೀಪ್ಲೇಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಬೈ ಕರೆಕ್ಟ್ ನಂಬರ್. ಬಾಕ್ಸ್ ಕೊಟ್ಟಿದ್ದಾರೆ, ಸೊ ಆ ಬಾಕ್ಸಲ್ಲಿ ನಾವು ಕರೆಕ್ಟ್ ನಂಬರ್ನ ರೀಪ್ಲೇಸ್ ಮಾಡಬೇಕು. ಸೊ ಲೆಟ್ ಅಸ್ ಟೇಕ್ 1/1, 2/7 and
8 ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಕ್ವೆಶನಲ್ಲಿ ಏನು ಹೇಳಿದ್ರೆ ಕರೆಕ್ಟ್ ನಂಬರಿಂದ ರೀಪ್ಲೇಸ್ ಮಾಡಿರಿ ಅಂತ ಹೇಳಿದೆ. ಫಸ್ಟ್ ಲೆಟ್ ಅಸ್ ರೈಟ್ ದ ಗಿವನ್ ಕ್ವೆಶನ್ಸ್. 5/8 is equals to 10/6. Next C 3/5. 2ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ ಅಂತ ಚೆಕ್ ಮಾಡಬೇಕು. 2ಗೆ ಯಾಕೆ ಚೆಕ್ ಮಾಡ್ತೀವಿ ಅಂದರೆ ಇಲ್ಲಿ ಆಲ್ರೆಡಿ ನ್ಯೂಮರೇಟರಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ. ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ 8 ಬರುತ್ತೆ? 2ಗೆ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಸೊ ದಿಸ್ ದ ಫಸ್ಟ್ ಲೆಟ್ ಅಸ್ ರೈಟ್ ದ ಗಿವನ್ ಕ್ವೆಶನ್. 2/7 8 ಇದು ಗಿವನ್ ಕ್ವೆಶನ್. ನಾವಿಲ್ಲಿ ಆನ್ಸರ್ನ ಫಿಲ್ ಮಾಡಿ 2ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ? 2ಗೆ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ. ಸೊ ಇಲ್ಲಿ 4 ಬರ್ತೀನಿ. ಇಲ್ಲಿ 4 ಬರೆದ್ಮೇಲೆ ಅಕಾರ್ಡಿಂಗ್ ಟು ಈಕ್ವಲೆಂಟ್ ಫ್ರ್ಯಾಕ್ಷನ್ ಕಾನ್ಸೆಪ್ಟ್, ಈಕ್ವಲೆಂಟ್ ಫ್ರ್ಯಾಕ್ಷನ್ ಏನು ಹೇಳುತ್ತೆ? ನ್ಯೂಮರೇಟರಲ್ಲಿ ಯಾವ ನಂಬರ್ ಇರಬೇಕು, ಡಿನಾಮಿನೇಟರ್ಲು ಅದೇ ನಂಬರ್ ಇರಬೇಕು ಅಂತ ಹೇಳುತ್ತೆ. ಸೊ ಇಲ್ಲಿ 4 ಇದ್ದರೆ ಇಲ್ಲೂ ಕೂಡ 4 ಬರೀಬೇಕು. ಈಗ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ ಅಲ್ವಾ, ಸೊ ಮಲ್ಟಿಪ್ಲೈ ಮಾಡ್ತೀವಿ. 7 4s are 28. 7 4s are 28. ಆನ್ಸರ್ ಈಸ್ 28. ಗೊತ್ತಾಯ್ತಾ? ಏನು ಮಾಡ್ತೀರಿ? ಫಸ್ಟ್ ಗಿವನ್ ಕ್ವೆಶನ್ನ ಬರ್ಕೊಳ್ತೀರಿ. 5/8 ನ್ಯೂಮರೇಟರಲ್ಲಿ 10 ಇದೆ. ಏನು ಚೆಕ್ ಮಾಡ್ತೀರಿ? 5ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 10 ಬರುತ್ತೆ ಚೆಕ್ ಮಾಡಿ. 5ಗೆ 2ಇಂದ ಮಲ್ಟಿಪ್ಲೈ ಮಾಡಬೇಕು. 5 2s are 10. 5 2s are 10. ಸೊ ನ್ಯೂಮರೇಟರಲ್ಲಿ 2 ಇದ್ಮೇಲೆ ಡಿನಾಮಿನೇಟರ್ಲು 2ನೇ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ. 8 2s are 16. ಸೊ ಆನ್ಸರ್ ಈಸ್ 10/16. ಅರ್ಥ ಆಯ್ತಾ? ಸೊ ಇಲ್ಲಿ ಏನು ಬರುತ್ತೆ? 16. ನೆಕ್ಸ್ಟ್ 3/5. ಇಲ್ಲಿ 20. ಸೊ 5ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ? 5 1s are 5, 5 2s are 10, 5 3s are 15, 5 4s are 25ಗೆ 4ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಸೊ ಡಿನಾಮಿನೇಟರ್ಲಿ 4, ಡಿನಾಮಿನೇಟರಲ್ಲಿ 4 ಇದ್ದರೆ ನ್ಯೂಮರೇಟರ್ಲಿ 4 ಇರುತ್ತೆ. ಸೊ 3 4s are 12. 3 4s are 12. 12/20. Is it clear how to solve the ಈಕ್ವಲೆಂಟ್ ಫ್ರ್ಯಾಕ್ಷನ್ ಟೈಪ್ ಪ್ರಾಬ್ಲಮ್ಸ್? ಇಲ್ಲಿ ಈಕ್ವಲೆಂಟ್ ಫ್ರ್ಯಾಕ್ಷನ್ ಕಾನ್ಸೆಪ್ಟೇ ಅಪ್ಲೈ ಮಾಡಿರೋದು. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡೋದು. ನೆಕ್ಸ್ಟ್ 2 ಕ್ವೆಶನ್ಸ್ ಡಿ ಆ್ಯಂಡ್ ಇ ಕ್ವೆಶನ್ಸಿಗೆ ನಾವು ಸಿಂಪ್ಲೆಸ್ಟ್ ಫಾರ್ಮ್ ಕಾನ್ಸೆಪ್ಟ್ನ ಅಪ್ಲೈ ಮಾಡ್ತೀವಿ. ಡಿ 45/60 and E 18/24. So 45/60 ಅಂದರೆ, sorry, not only 45/60, 15/, ಸೊ ಇನ್ ಪ್ರೀವಿಯಸ್ ಪ್ರಾಬ್ಲಮ್ಸ್ ಏನಾಗಿತ್ತು? ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಿ. ಯಾಕೆ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಿ ಅಂದರೆ ಈ ಲೆಫ್ಟ್ ಸೈಡಿಗೆ ಇರೋವಂಥ ನಂಬರ್ ರೈಟ್ ಸೈಡಿಗಿಂತ ನಂಬರ್ಗಿಂತ ಚಿಕ್ಕದಿರ್ತಾಯಿತ್ತು, ಸ್ಮಾಲರ್ ಇರ್ತದೆ. ಸ್ಮಾಲರ್ ಇದ್ದಾಗ ನಾವು ಗ್ರೇಟರ್ ನಂಬರ್ ಆಗಬೇಕು ಅಂದರೆ ಮಲ್ಟಿಪ್ಲೈನೇ ಮಾಡಬೇಕು, ಹೌದಲ್ವಾ? ಸೊ ಬಟ್ ಹಿಯರ್ ವಿ ಹ್ಯಾವ್ 45 ಹಿಯರ್ ಆ್ಯಂಡ್ 15 ಹಿಯರ್. ನಂಬರ್ದು ವ್ಯಾಲ್ಯೂ ಕಡಿಮೆ ಆಗಿದೆ. 45 ಇರೋದು 15 ಆಗಿದೆ. ನಂಬರ್ದು ವ್ಯಾಲ್ಯೂ ಕಡಿಮೆ ಆದಾಗ ನಾವು ಡಿವಿಷನ್ನ ಯೂಸ್ ಮಾಡ್ತೀವಿ. ವ್ಯಾಲ್ಯೂ ಆಫ್ ನಂಬರ್ ಜಾಸ್ತಿ ಆದಾಗ, ಸೊ ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್, ಈಗ 15ಇಂದ 45ಗೆ ಬರಬೇಕು ಅಂದರೆ ನಾವು ಮಲ್ಟಿಪ್ಲೈ ಮಾಡಬೇಕು. ವ್ಯಾಲ್ಯೂ ಆಫ್ ನಂಬರ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದಾಗ ಮಲ್ಟಿಪ್ಲೈ ಮಾಡ್ತೀವಿ. ಬಟ್ ಇಲ್ಲಿ 45ಇಂದ 15 ಡಿಕ್ರೀಸ್ ಆಗಬೇಕು. ಡಿಕ್ರೀಸ್ ಆಗಬೇಕು ಅಂದರೆ ಏನು ಮಾಡ್ತೀವಿ? ಡಿವಿಷನ್ ಮಾಡ್ತೀವಿ. ಸೊ 45ಗೆ ಯಾವ ನಂಬರಿಂದ ಡಿವೈಡ್ ಮಾಡಿದ್ರೆ 15 ಬರುತ್ತೆ ಚೆಕ್ ಮಾಡಿರಿ.
ಸೊ ನೀವು ಚೆಕ್ ಮಾಡಿದರೆ 3ಇಂದ 45ನ ಡಿವೈಡ್ ಮಾಡಿರಿ. ಸೊ ಲೆಟ್ ಅಸ್ ಶೋ. ಸೊ 3ಇಂದ 45ನ ಡಿವೈಡ್ ಮಾಡೋಣ. 3 1s 3, 4ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 1, 5 ಡೌನ್, 3 5s 15. ಸೊ 15ಅಲ್ಲಿ 15 ಅಂದರೆ 0. ಸೊ 45ನ 3ಇಂದ ಡಿವೈಡ್ ಮಾಡಬೇಕು. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗುತ್ತೆ ನಿಮಗೆ ಯಾವ ನಂಬರಿಂದ ಡಿವೈಡ್ ಮಾಡಬೇಕು ನಾವು. ಸೊ 45ನ 3ಇಂದ ಡಿವೈಡ್ ಮಾಡಿ. 45ನ 3ಇಂದ ಡಿವೈಡ್ ಮಾಡಿದ್ದೀನಿ ನಾನಿಲ್ಲಿ. ಎಷ್ಟು ಬಂದಿದೆ? 15 ಬಂದಿದೆ. ಸೊ ಇಲ್ಲೂ ಅಷ್ಟೇ ಸಿಂಪ್ಲೆಸ್ಟ್ ಫಾರ್ಮ್ ಕಾನ್ಸೆಪ್ಟಲ್ಲಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ನ ಸೇಮ್ ನಂಬರಿಂದ ಡಿವೈಡ್ ಮಾಡಬೇಕು. ಸೊ ಇಲ್ಲಿ 3ಇಂದ ಡಿವೈಡ್ ಮಾಡಿದ ಮೇಲೆ ಇಲ್ಲೂ ಕೂಡ 3ಇಂದನೇ ಡಿವೈಡ್ ಮಾಡಬೇಕು. ಲೆಟ್ ಅಸ್ ಡಿವೈಡ್ 60/3 ನಾವು. 60ನ 3ಇಂದ ಡಿವೈಡ್ ಮಾಡಿರಿ. 3 2s 6. ಸೊ 6ಅಲ್ಲಿ 6 ಹೋದರೆ 0. ಇಲ್ಲಿ 0 ಡೌನ್ ಮಾಡ್ಕೊಳ್ತೀವಿ, ಇಲ್ಲಿ 0. ಸೊ ಎಲ್ರಿಗೂ ಡಿವಿಷನ್ ಬರುತ್ತೆ ಅಲ್ವಾ. 60ನ 2ಇಂದ ಡಿವೈಡ್ ಮಾಡಿರಿ. ಆನ್ಸರ್ ಎಷ್ಟು ಬಂದಿದೆ? 20 ಬಂದಿದೆ. ಸೊ ಹಿಯರ್ ವಿ ವಿಲ್ ರೈಟ್ ಇಟ್ ಆ್ಯಸ್ 20. ಈ ನಂಬರ್ನ ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅಂತ. ಸೊ ಹಿಯರ್ ಆಲ್ಸೋ ಅಗೇನ್ ವಿ ಹ್ಯಾವ್ ಡಿವಿಷನ್ ಕಾನ್ಸೆಪ್ಟ್. 18 ಇದೆ, 24. ಹಿಯರ್ ವಿ ಹ್ಯಾವ್ 4. ಸೊ 4 ಯಾವ ನಂಬರಿಂದ 24ನ ಡಿವೈಡ್ ಮಾಡಿದ್ರೆ 4 ಬರುತ್ತೆ? 6 4s 24 ಆರ್ 4 6 24, ಹೌದಲ್ವಾ? 24ನ 6ಇಂದ ಡಿವೈಡ್ ಮಾಡಿರಿ. ಯಾಕಂದರೆ 6 4s 24 ಇದೆ. ಸೊ 6ಇಂದ ಡಿವೈಡ್ ಮಾಡಿದರೆ 6 4s 24. ಡಿನಾಮಿನೇಟರಲ್ಲಿ 6 ಇದೆ, ನ್ಯೂಮರೇಟರಲ್ಲಿ ಕೂಡ 6 ಬರುತ್ತೆ. 18ನ 6ಇಂದ ಡಿವೈಡ್ ಮಾಡಿರಿ. 6 3s 18. ಸಾರಿ, ಕರೆಕ್ಟ್ ಇದೆ. 18ನ 6ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 3. ಸೊ ಹಿಯರ್ ವಿ ವಿಲ್ ರೈಟ್ ಇಟ್ ಆ್ಯಸ್ 3. ಇಟ್ ಈಸ್ 3/4. Is this clear? This is the solution for third question. Let's take fourth question now. Fourth question, find the equivalent fraction of 3/5 having A question ಅಲ್ಲಿ ಡಿನಾಮಿನೇಟರ್ 20, B ನಲ್ಲಿ ನ್ಯೂಮರೇಟರ್ 9, C ನಲ್ಲಿ ಡಿನಾಮಿನೇಟರ್ 30, D ನ ನ್ಯೂಮರೇಟರ್ 27 ಕೊಟ್ಟಿದ್ದಾರೆ. ಸೊ ಮೇನ್ ಹೆಡ್ಡಿಂಗಲ್ಲಿ ಕ್ವೆಶನ್ ಇದೆ, ಅದನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ನಾವು ಈಕ್ವಲೆಂಟ್ ಫ್ರ್ಯಾಕ್ಷನ್ನ ಬರೀಬೇಕು. ಈಕ್ವಲೆಂಟ್ ಫ್ರ್ಯಾಕ್ಷನ್ ಯಾವುದಕ್ಕೆ ಬರೀಬೇಕು? 3/5ಗೆ ಬರೀಬೇಕು. ನಮಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಕಾನ್ಸೆಪ್ಟ್ ಗೊತ್ತಿದೆ. ಏನು ಈಕ್ವಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಬರೋವಂಥ ನಂಬರ್ಸು ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಗುತ್ತೆ. ಸೊ ಫೋರ್ತ್ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ? ನಾವು 3/5ಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀತಾ ಹೋಗಬೇಕು. ಅದರಲ್ಲಿ ABCD 4 ಕ್ವೆಶನ್ಸ್ ಇದೆ. ಸೊ ಏನಲ್ಲಿ ಡಿನಾಮಿನೇಟರ್ 20 ಅಂತ ಕೊಟ್ಟಿದ್ದಾರೆ. ಸೊ ಡಿನಾಮಿನೇಟರ್ 20 ಇದ್ದಾಗ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀಬೇಕು. ನೆಕ್ಸ್ಟ್ B ನಲ್ಲಿ ನ್ಯೂಮರೇಟರ್ 9 ಇದ್ದಾಗ ನೆಕ್ಸ್ಟ್ ಡಿನಾಮಿನೇಟರ್ 30 ಇದ್ದಾಗ ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. 3/5 ಅನ್ನೋದಕ್ಕೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರಿಬೇಕು. ನಮಗೆ ಗೊತ್ತಿದೆ ಈಕ್ವಲೆಂಟ್ ಫ್ರ್ಯಾಕ್ಷನ್ನ ಬರಿಬೇಕಾದ್ರೆ ಸೇಮ್ ನಂಬರಿಂದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು ಗೊತ್ತು. ಸೊ 3/5ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಈಗ ಫೈಂಡ್ ಔಟ್ ಮಾಡಬೇಕು. 3/5 ಡಿನಾಮಿನೇಟರ್ 20 ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಡಿನಾಮಿನೇಟರ್ ಅಂದರೆ ಡೌನ್ ಸೈಡ್ ಬರಿತೀವಿ. ಸೊ ಇಲ್ಲಿ ಡಿನಾಮಿನೇಟರ್ಲಿ 20 ಬರೀತೀವಿ. ಈಗ ಏನೂ ಮಾಡಿಲ್ಲ, ಇಟ್ ಈಸ್ ಜಸ್ಟ್ ಗಿವನ್ ಡಾಟಾ. 3/5 ಕೊಟ್ಟಿದ್ದಾರೆ, ಸೊ ಬರ್ಕೊಂಡಿದ್ದೀವಿ. ಡಿನಾಮಿನೇಟರ್ಲಿ 20 ಇರಬೇಕು ಅಂತ ಹೇಳಿದ್ದಾರೆ. ಸೊ ಹಿಯರ್ ವಿ ರಿಟರ್ನ್ ಆ್ಯಸ್ 20. ಈಗ ಏನು ಮಾಡ್ತೀವಿ? 5ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ? 5ಗೆ 4ಇಂದ. 5 4s 20 ಅಲ್ವಾ? ಎಲ್ರಿಗೂ ಟೇಬಲ್ಸ್ ಬರುತ್ತೆ. 5ಗೆ 4ಇಂದ ಮಲ್ಟಿಪ್ಲೈ ಮಾಡಿದ್ರೆ
20 ಬರುತ್ತೆ. ಸೊ ಹಿಯರ್ ವಿ ರಿಟರ್ನ್ ಆ್ಯಸ್ 4. ಸೊ ಬಾಕ್ಸಲ್ಲಿ ಬರೆಯೋವಂಥ ನಂಬರ್ಸ್ ಯಾಕೆ ಬಾಕ್ಸಲ್ಲಿ ಬರಿತಿದ್ದೀನಿ ಅಂದರೆ ನಾವು ಫೈಂಡ್ ಔಟ್ ಮಾಡ್ತಿರೋವಂಥ ನಂಬರ್ಸ್ನ ಬಾಕ್ಸಲ್ಲಿ ಬರಿತಿದ್ದೀನಿ. ದಿಸ್ ಆರ್ ಗಿವನ್ ಡಾಟಾ. ಹಿಯರ್ ವಿ ಹ್ಯಾವ್ 4. ಇಲ್ಲಿ 4 ಇದ್ಮೇಲೆ ಇಲ್ಲೂ ಕೂಡ ನ್ಯೂಮರೇಟರಲ್ಲಿ ಕೂಡ 4 ಬರಿತೀವಿ. ಹಿಯರ್ 3 4s are 12. 3 4s are 12. ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ ಅಲ್ವಾ. ಸೊ 12/20 ಸಿಂಪಲ್ ಆಗಿದೆ ಅಲ್ವಾ. ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕಷ್ಟೆ. ನೆಕ್ಸ್ಟ್ ಅಗೇನ್ 3/5ಗೆ ಈ ಎಲ್ಲ 4 ಕ್ವೆಶನ್ಸಿಗೂ ನಾವು 3/5ಗೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಬರೀಬೇಕು. ಬಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿರಿ 3/5ಗೆ 4 ಮಲ್ಟಿಪ್ಲೈ ಮಾಡಿದ್ದೀವಿ. ನೆಕ್ಸ್ಟ್ ಕ್ವೆಶನ್ ತಗೊಳ್ಳೋಣ. ನ್ಯೂಮರೇಟರ್ 9 ಕೊಟ್ಟಿದ್ದಾರೆ. ಸೊ 9 ಬರಬೇಕು. 9 ಬರಬೇಕು ಅಂದರೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀರಾ? 3ಗೆ 3ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆಂದರೆ 3 3s are 9. ಸೊ 3 ಇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಕೂಡ 3ಇಂದನೇ ಮಲ್ಟಿಪ್ಲೈ ಮಾಡ್ತೀವಿ. 3 3s are 9, 5 3s are 15. ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಲ್ಲಿ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ ವಿ ಆರ್ ರೈಟಿಂಗ್ ಇಟ್ ಫಾರ್ 3/5 ಓನ್ಲಿ. ಡಿನಾಮಿನೇಟರ್ 30 ಕೊಟ್ಟಿದ್ದಾರೆ. 5ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀರಾ? 60 ಬರಬೇಕು ಅಂದರೆ 5ಗೆ 6ಇಂದ ಮಾಡಬೇಕು. 5 6 are 30. ಸೊ ಡಿನಾಮಿನೇಟರಲ್ಲಿ 6 ಇದೆ, ನ್ಯೂಮರೇಟರಲ್ಲೂ ಕೂಡ 6ನೇ ಬರಿತೀವಿ. ಸೊ 3 6 will become 18. So answer is 18/30. Let us take last question, that is numerator as 27. D numerator 27. ತ್ರೀ ಬೈ 5 ನ್ಯೂಮರೇಟರ್ಲಿ 27 ಬರ್ಕೊಳ್ಳಿ. 3ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 27 ಬರುತ್ತೆ? 9. ಸೊ 3 9s are 27. Denominator also will return 9. So 5 9s are 45. So answer is 27/45. This is a complete solution for 4th question. Let us take 5th question now. Find the equivalent fraction of 36/48 with numerator 9 and denominator 4. 4th ಮೇಲೆ ಏನಾಗಿತ್ತು ಅಂದರೆ ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಫ್ 3/5ನ ಕೇಳಿದ್ರು. ಅಲ್ಲಿ ಹೈಯರ್ ನಂಬರ್ಸ್ ಈಕ್ವಲೆಂಟ್ ಫ್ರ್ಯಾಕ್ಷನ್ನ ಕೊಟ್ಟಿದ್ರು. ಇಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಥರ ನಮಗೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಟೇಕ್ 1 by 1. ಇಲ್ಲೂ ಅಷ್ಟೇ ಮೇನ್ ಕ್ವೆಶನಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ದಟ್ ಈಸ್ 36/48. ಸೊ ನೆಕ್ಸ್ಟ್ ಸಬ್ ಕ್ವೆಶನಲ್ಲಿ ನ್ಯೂಮರೇಟರ್ 9 ಕೊಟ್ಟಿದ್ದಾರೆ. (36/48) and numerator 9. Here also observe 36 ಇಂದ 9 ವ್ಯಾಲ್ಯೂ ಆಫ್ ನಂಬರ್ ಡಿಕ್ರೀಸ್ ಆಗ್ತಾ ಇದೆ. ಯಾವಾಗ ನಂಬರ್ ಡಿಕ್ರೀಸ್ ಆಗುತ್ತೆ, ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನಾಗಿತ್ತು ಅಂದರೆ ವ್ಯಾಲ್ಯೂ ಆಫ್ ನಂಬರ್ ಇನ್ಕ್ರೀಸ್ ಆಗ್ತಾಯಿತ್ತು. 3/5 ಡಿನಾಮಿನೇಟರ್ 20 ಕೊಟ್ಟಿದ್ರು. ಸೊ 5ಇಂದ 20 ಆಗಬೇಕು ಅಂದರೆ ಆಬ್ವಿಯಸ್ಲಿ ನಾವು ಮಲ್ಟಿಪ್ಲೈ ಮಾಡಬೇಕು. ಬಟ್ ಹಿಯರ್ 36 ಇರೋದು 9 ಆಗ್ತಾಯಿದೆ. 9 ಆಗ್ತಾಯಿದ್ರೆ ಡಿವಿಷನ್ ವ್ಯಾಲ್ಯೂ ಆಫ್ ನಂಬರ್ ಡಿಕ್ರೀಸ್ ಆಗ್ತಾಯಿದೆ. ಸೊ 36ಇಂದ 9ನ ಬರಬೇಕು ಅಂದರೆ ನಾವು ಡಿವೈಡ್ ಮಾಡಬೇಕು. ಫಸ್ಟ್ ಸಿಂಬಲ್ ಯಾವ್ದು ಹಾಕಬೇಕು ಅಂತ ಡಿಸೈಡ್ ಮಾಡ್ತೀವಿ. ಸೊ ಹಿಯರ್ ವಿಲ್ ಯೂಸ್ ಡಿವಿಷನ್. ಸೊ 36ನ ಯಾವ ನಂಬರಿಂದ ಡಿವೈಡ್ ಮಾಡಿದ್ರೆ 9 ಬರುತ್ತೆ ಚೆಕ್ ಮಾಡ್ತಾ ಹೋಗ್ತೀವಿ. 4 9s are 36. ಸೊ 4 9s are 36. 36ನ 4ಇಂದ ಡಿವೈಡ್ ಮಾಡಿರಿ. 4 9s are 36 ಆಗುತ್ತೆ ಅಲ್ವಾ. 36ನ 4ಇಂದ ಡಿವೈಡ್ ಮಾಡಿದ್ರೆ 9 ಬರುತ್ತೆ. ಸೊ ನ್ಯೂಮರೇಟರಲ್ಲಿ 9 ಬಂದ ಮೇಲೆ ಡಿನಾಮಿನೇಟರ್ ಆಲ್ಸೋ ವಿ ವಿಲ್ ರೈಟ್ ಇಟ್ ಆ್ಯಸ್ 4. 4 9s are 36. ಈಗ ಏನು ಮಾಡಬೇಕು, 48ನ 4ಇಂದ ಡಿವೈಡ್ ಮಾಡಬೇಕು. ಹೆಂಗೆ ಮಾಡ್ತೀರಿ?
4 ones are 4. Next 8. 4 twos are 8. 48 na 4 ಇಂದ divide ಮಾಡಿದ್ರೆ we will get it as 12. So answer is 9/12. Next B 36/48. ಏನು ಕೊಟ್ಟಿದ್ದಾರೆ? ಡಿನಾಮಿನೇಟರ್ಲಿ 4 ಕೊಟ್ಟಿದ್ದಾರೆ. ಡಿನಾಮಿನೇಟರಲ್ಲಿ 4 ಇದೆ. 36/48 ಡಿನಾಮಿನೇಟರಲ್ಲಿ 4 ಕೊಟ್ಟಿದ್ದಾರೆ ಅಂದರೆ 48ಗೆ ಯಾವ ನಂಬರಿಂದ ಡಿವೈಡ್ ಮಾಡಿದ್ರೆ 4 ಬರುತ್ತೆ ಅಂತ ಚೆಕ್ ಮಾಡಬೇಕು. ಸೊ 12 4s 48 ಗೊತ್ತಿದೆ. ಸೊ 48ನ 12ಇಂದ ಡಿವೈಡ್ ಮಾಡಿ. ಟ್ವೆಲ್ಲಿಂದ ಚೆಕ್ ಮಾಡಿ ನೋಡಿರಿ. 12 4s 48. ಇಲ್ಲಿ 12 ಯಾಕೆ ಬರಬೇಕು ಅಂತ ಹೆಂಗೆ ಡಿಸೈಡ್ ಮಾಡಬೇಕು ಅಂದರೆ ನೀವು 48ನ 4ಇಂದ ಡಿವೈಡ್ ಮಾಡಿ ನೋಡಿರಿ ಎಷ್ಟು ಬರುತ್ತೆ. 4 ones 4. ಸೊ ಈ ಥರನೇ ತೋರಿಸ್ತೀನಿ ನಾನು. ಇಲ್ಲಿ ಡಿವಿಷನ್ ಅಂತೂ ಬರಬೇಕು. 48ಗೆ ಯಾವ ನಂಬರಿಂದ ಡಿವೈಡ್ ಮಾಡಬೇಕು ಅಂತ ಹೆಂಗೆ ಚೆಕ್ ಮಾಡ್ತೀರಿ ಅಂದರೆ 4ಇಂದ ಡಿವೈಡ್ ಮಾಡಿ ನೋಡಿರಿ. 4 ones 4. 0 ರಿಮೈಂಡರ್ 8 ತೊಗೊಂಡ್ರೆ 4 2s 8. ಸೊ 4 2s 8. 48 12ಇಂದ ಡಿವೈಡ್ ಮಾಡಿದ್ರೆ ನಮಗೆ 48 ಬರುತ್ತೆ. ಸೊ ಈ ಥರ ಚೆಕ್ ಮಾಡ್ತೀವಿ 12 ಯಾಕೆ ತೊಗೊಂಡೆ ಅಂತ. ಸೊ ಇಲ್ಲಿ 12 ಬಂದಮೇಲೆ ಇಲ್ಲೂ ಕೂಡ 12 ಬರುತ್ತೆ. 12 4s 48. ಸಿಮಿಲರ್ಲಿ 36ನ 12ಇಂದ ಡಿವೈಡ್ ಮಾಡಿ 12 ಟೇಬಲ್ ಬರುತ್ತೆ ಅಲ್ವಾ. 12 4s 48 ಲೈಕ್ 12 3s 36. ಸೊ here we will write it as 3. So 3/4 is the answer. So let us take 6th question now. Check whether the given fractions are equivalent. ಇದು ಈಕ್ವಲೆಂಟ್ ಫ್ರ್ಯಾಕ್ಷನ್ ಹೌದೋ ಅಲ್ಲೋ ಅಂತ ಚೆಕ್ ಮಾಡಬೇಕು. I will show how to check the equivalent fractions. ಈ ಕಾನ್ಸೆಪ್ಟ್ ನಿಮಗೆ ಎಕ್ಸಾಂಪಲ್ಸಲ್ಲಿ ಕೂಡ ಇಲ್ಲ. ಸೊ ನೀಟಾಗಿ ನೋಡ್ಕೊಳ್ರಿ. ಫಸ್ಟ್ ಪ್ರಾಬ್ಲಮ್ ಮಾಡಿಸ್ತೀನಿ. 6th A ಕ್ವೆಶನ್. Five by 9 and 30/54. ಫಸ್ಟ್ ಸ್ಟೆಪ್ ಏನು ಅಂದರೆ ಸ್ಟೆಪ್ ವೈಸ್ ನೆನ್ಪಿಟ್ಕೊಳ್ರಿ, ಆಗ ಕನ್ಫ್ಯೂಷನ್ ಇರಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. 5/9 ಮಲ್ಟಿಪ್ಲಿಕೇಶನ್ ಸಿಂಬಲ್ ಫಸ್ಟ್ ಹಾಕೋದೆ ಮಲ್ಟಿಪ್ಲಿಕೇಶನ್ ಸಿಂಬಲ್. ದಿಸ್ ಇಸ್ ಜಸ್ಟ್ ಅ ಮಲ್ಟಿಪ್ಲಿಕೇಶನ್ ಸಿಂಬಲ್. ಸೊ ಶಾರ್ಟಾಗೆ ಬರೀಬೋದು. ಮಲ್ಟಿಪ್ಲಿಕೇಶನ್ 30/54. ಏನು ಕ್ವೆಶನಲ್ಲಿ ಏನು ಹೇಳಿರೋದು? ಚೆಕ್ ವೆದರ್ ದ ಗಿವನ್ ಫ್ರ್ಯಾಕ್ಷನ್ಸ್ ಆರ್ ಈಕ್ವಲೆಂಟ್. ಸೊ ಈಕ್ವಲೆಂಟ್ ಫ್ರ್ಯಾಕ್ಷನ್ ಚೆಕ್ ಮಾಡೋಕ್ಕೆ ಇದು ಗಿವನ್ ಮೆಥಡ್. ಇದು ಏನು ಮಾಡ್ತೀವಿ? ಸೊ ಫಸ್ಟ್ 5 ಇದೆ, ಸ್ಟಾರ್ಟಿಂಗಲ್ಲಿ 5 ಇದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ 5ಗೆ ಕ್ರಾಸ್ ಆಗಿರೋ ಅಂಥ ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಿ. 5ಗೆ ಕ್ರಾಸ್ ಆಗಿರೋ ಅಂಥ ನಂಬರ್ ಯಾವುದು? ಇಲ್ಲಿ 54. ಸೊ 5ಗೆ ಕ್ರಾಸ್ ಆಗಿರೋ ನಂಬರ್ 54ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇಟ್ ಈಸ್ 5 × 54. ಈಗ ಮಲ್ಟಿಪ್ಲಿಕೇಶನ್ ಅಂದರೆ ಸೊ ಯು ಹ್ಯಾವ್ ಟು ಮಲ್ಟಿಪ್ಲೈ. 5 4s 20. 0 ಹಿಯರ್. 2 ಕ್ಯಾರಿ. 5 5s 25. 25 + 2 27. 270 ಬಂತು. 5ಗೆ ಕ್ರಾಸ್ ಆಗಿರೋ ನಂಬರ್ 54 ಮಲ್ಟಿಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ಇಟ್ ಆ್ಯಸ್ 270. ನೆಕ್ಸ್ಟ್ 30 ಇದೆ. ಸೊ 30 ಈಗ 30ಗೆ ಈಗ ನ್ಯೂಮರೇಟರಲ್ಲಿ 5ಗೆ 54 ಕ್ರಾಸ್ ಆಗಿದೆ, ಅದನ್ನ ತೊಗೊಂಡ್ವಿ. 30ಗೆ ಕ್ರಾಸ್ ಆಗಿರೋ ನಂಬರ್ 9. ಸೊ 9ಇಂದ ಮಲ್ಟಿಪ್ಲೈ ಮಾಡ್ತೇವೆ.
9 3s 27 ಹೌದಲ್ವಾ. 0 ಇದ್ದಾಗ ಹೆಂಗೆ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ವಿ, ಜಸ್ಟ್ ನಂಬರ್ನ ಮಲ್ಟಿಪ್ಲೈ ಮಾಡಿ 0ನ ನೆಕ್ಸ್ಟ್ ಹಂಗೆ ಆ್ಯಡ್ ಮಾಡ್ಬೋದು. 9 3s 27 270. ಕ್ರಾಸ್ ಮಲ್ಟಿಪ್ಲಿಕೇಶನ್ ಗೊತ್ತಾಯ್ತಾ. ಫಸ್ಟ್ ಸ್ಟೆಪ್ಪಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಿದ್ದೀವಿ ಅಷ್ಟೇ, ಏನು ಮಲ್ಟಿಪ್ಲೈ ಮಾಡಿಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ 5ಗೆ ಕ್ರಾಸ್ ಆಗಿರೋ ನಂಬರ್ 54, 30ಗೆ ಕ್ರಾಸ್ ಆಗಿರೋ ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಎರಡೂ ಕೂಡ ಸೇಮ್ ಇದೆ. 270 ಇಸ್ ಈಕ್ವಲ್ಸ್ ಟು 270. ಈ ಎರಡೂ ನಂಬರ್ ಈಕ್ವಲ್ ಬಂದರೆ ನಾವೇನು ಹೇಳ್ಬೋದು, 5/9 ಈಸ್ ಈಕ್ವಲ್ಸ್ ಟು 30/54. ಈಕ್ವಲ್ ಅಂತ ಬರೆದಿದ್ದೀವಿ ಅಂದರೆ ಇದು ಈಕ್ವಲೆಂಟ್ ಫ್ರ್ಯಾಕ್ಷನ್. ಸೊ ಇಟ್ ಈಸ್ ಆ್ಯನ್ ಈಕ್ವಲೆಂಟ್ ಫ್ರ್ಯಾಕ್ಷನ್, ಈಕ್ವಲ್ ಆಯಿತು. ಲೆಟ್ ಅಸ್ ಟೇಕ್ ನೆಕ್ಸ್ಟ್ ಕ್ವೆಶನ್. 3/10 and 12/50. 3/10 and 12/50 ಏನು ಮಾಡ್ತೀರಿ, ಫಸ್ಟ್ ಸ್ಟೆಪ್ಪಲ್ಲಿ ಜಸ್ಟ್ ಸಿಂಬಲ್ನ ಹಾಕ್ತೀರಿ. 3/10 12/50. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಿ. ಕ್ರಾಸ್ ಅಂದರೆ 3ಗೆ ಕ್ರಾಸ್ ಆಗಿರೋ ನಂಬರು 50. ನೆಕ್ಸ್ಟ್ 3ಗೆ ಕ್ರಾಸ್ ಆಗಿರೋ ನಂಬರ್ 50 ಆದರೆ 12ಗೆ ಕ್ರಾಸ್ ಆಗಿರೋ ನಂಬರ್ 10. ಈಗ ಅಬ್ಸರ್ವ್ ಮಾಡಿರಿ. 3 5s 15, 3 5s 15, 3 0s 0, 150. ನೆಕ್ಸ್ಟ್ ಎರಡೂ ಥರನೂ 3ಇಂದ 15 ಆದರೂ ಮಲ್ಟಿಪ್ಲೈ ಮಾಡ್ಬೋದು, 15ನ 3ಇಂದನಾದರೂ ಮಲ್ಟಿಪ್ಲೈ ಮಾಡ್ಬೋದು. ಬೋತ್ ಆರ್ ಸೇಮ್. 12 10s 120. ಸಿ ಇಲ್ಲಿ ನಮಗೆ ಎರಡು ಆನ್ಸರ್ ಸೇಮ್ ಬಂದಿತ್ತು, 270 270 ಬೋತ್ ಆರ್ ಈಕ್ವಲ್. ಬಟ್ ಹಿಯರ್ 150 120 ನಾಟ್ ಈಕ್ವಲ್ ಇದೆ. 150 ಈಸ್ ನಾಟ್ ಈಕ್ವಲ್ಸ್ ಟು 120. ದೇರ್ಫೋರ್ 3/10 ಈಸ್ ನಾಟ್ ಈಕ್ವಲ್ಸ್ ಟು 12/50. ಇದು ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಗಲ್ಲ. ಯಾವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೇಮ್ ನಂಬರ್ಸ್ ಬರುತ್ತೆ ಅದು ಈಕ್ವಲೆಂಟ್ ಫ್ರ್ಯಾಕ್ಷನ್ ಆಗುತ್ತೆ. ಯಾವಾಗ ಅನ್ಈಕ್ವಲ್ ಬರುತ್ತೆ ಅದನ್ನ ನಾಟ್ ಆನ್ ಈಕ್ವಲೆಂಟ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಿ 7/13 and 5/11. ಹಿಯರ್ ಆಲ್ಸೋ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಿ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕೊಳ್ತೀವಿ. 7/13 5/11. 7 into 11 7 into 11. 7ಗೆ ಕ್ರಾಸ್ ಆಗಿರೋ ನಂಬರ್ 11. ಸೊ 7 into 11. 5ಗೆ ಕ್ರಾಸ್ ಆಗಿರೋ ನಂಬರ್ 13. ಸೊ 5 into 13. ಈಗ ಎರಡು ಮಲ್ಟಿಪ್ಲೈ ಮಾಡಿ ನೋಡಿರಿ. 7 into 11 77. ನೆಕ್ಸ್ಟು 5 3s 15, 1 ಕ್ಯಾರಿ ತೊಗೊತೀವಿ 65. ಹಿಯರ್ 77 and it is 65. 77 ಈಸ್ ನಾಟ್ ಈಕ್ವಲ್ಸ್ ಟು 65 ಹೌದಲ್ವಾ. ಇವೆರಡು ನಾಟ್ ಈಕ್ವಲ್ ಇದ್ದರೆ ಏನು ಹೇಳ್ತೀವಿ, 7/13 ಈಸ್ ನಾಟ್ ಈಕ್ವಲ್ಸ್ ಟು 5/11. ಸೊ ದೀಸ್ ಆರ್ ನಾಟ್ equivalent fraction. Only question A is equivalent fraction. Thank you students. Let us discuss remaining problems in the next class. Thank you.